ಚಿಣ್ಣರ ಕಲರವ 2025 ಒಂದು ದಿನದ ಬೇಸಿಗೆ ಶಿಬಿರವು ಶ್ರೀಕೃಷ್ಣ ಲಲಿತ ಕಲಾ ಮಂದಿರ ನಾಗೂರಿನಲ್ಲಿ ಸಂಭ್ರಮದಿಂದ ನಡೆಯಿತು. ಗಣ್ಯರ ಉಪಸ್ಥಿತಿಯಲ್ಲಿ ಚಿಣ್ಣರ ಕಲರವ 2025 ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಉದ್ಘಾಟಿಸಲಾಯಿತು. ಕನ್ನಡಾಂಬೆಗೆ ಪುಷ್ಪನಮನ ಸಲ್ಲಿಸಲಾಯಿತು. ವಿಶೇಷವಾಗಿ ಚಿತ್ತಾರ ಡಿಜಿಟಲ್ ನಾಗೂರು ಮತ್ತು ಬೈಂದೂರು ಇವರ 11ನೇ ವರ್ಷದ ಶುಭ ಸಂದರ್ಭದಲ್ಲಿ ಕ್ರಿಯೇಟಿವ್ ಸ್ಟೆಪ್ಪರ್ಸ್ ಡ್ಯಾನ್ಸ್ ಕ್ರೂ ನಾಗೂರು ಇವರಿಂದ ದೇಶಭಕ್ತಿಯ ಡ್ಯಾನ್ಸ್ ಧಮಾಕ ಸಂಭ್ರಮವು ನಡೆಯಿತು. ಮಕ್ಕಳಿಗೆ ಬೇಸಿಗೆ ಶಿಬಿರ ವಿವಿಧ ಆಸಕ್ತಿಗಳನ್ನು ಹೆಚ್ಚಿಸಿಕೊಳ್ಳಲು ಅನುವು ಮಾಡಿ ಕ್ರಿಯಾಶೀಲತೆ ಹೆಚ್ಚಿಸುತ್ತದೆ. ಅಂದಹಾಗೆ ಬೇಸಿಗೆ ಶಿಬಿರ ಬಹಳ ವೈವಿಧ್ಯತೆಗಳಿಂದ ಕೂಡಿದ್ದು, ಶಿಬಿರದ ವಿಶೇಷತೆ ಪೇಪರ್ ಕ್ರಾಫ್ಟ್, ಕವನ ಕಟ್ಟುವಿಕೆ, ಹಾಡು ಪಾಡು, ಗಾಳಿಪಟ ತಯಾರಿಕೆ, ಗೂಡುದೀಪ ತಯಾರಿಕೆ, ಮೋಜಿನ ಆಟ, ಮಾರ್ಬಲ್ ಆಟ ಮುಂತಾದ ಹಲವಾರು ವಿಷಯಗಳನ್ನು ಪರಿಚಯ ಮಾಡಿಸುತ್ತದೆ. ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. 10 ಮಕ್ಕಳ ಜೊತೆ ಹೊಂದಿಕೊಂಡು ಒಂದು ತಂಡದಂತೆ ಕೆಲಸ ಮಾಡುವ ಕೌಶಲ್ಯವನ್ನು ಕಲ್ಪಿಸುತ್ತದೆ. ಮಗುವಿನ ಆತ್ಮವಿಶ್ವಾಸ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಒಟ್ಟಾರೆ ಬೇಸಿಗೆ ಶಿಬಿರದ ವಾತಾವರಣ ಮೋಜಿನಿಂದ ತುಂಬಿರುತ್ತದೆ. ಆಟದ ಮೂಲಕ ಪಾಠ ಹೇಳುವುದೇ ಬೇಸಿಗೆ ಶಿಬಿರದ ಉದ್ದೇಶ. ಮಗುವಿಗೆ ಅನೇಕ ಹೊಸ ವಿಷಯಗಳ ಬಗ್ಗೆ ರುಚಿ ಹೆಚ್ಚಿಸಿಕೊಳ್ಳಲು ದಾರಿ ಮಾಡಿಕೊಡುತ್ತದೆ. 10 ವಿಷಯಗಳ ಪರಿಚಯವಾಗುವುದರಿಂದ ಮಗುವಿಗೆ ಯಾವುದರಲ್ಲಿ ಹೆಚ್ಚಿನ ಆಸಕ್ತಿ ಇದೆ ಎಂದು ತಿಳಿಯುತ್ತದೆ. ಅದರಿಂದ ಯಾವ ಕ್ಷೇತ್ರದಲ್ಲಿ ಮಗುವಿಗೆ ಶಿಕ್ಷಣ ನೀಡಬೇಕೆಂದು ನಿರ್ಧರಿಸಲು ಸಹ ಸುಲಭವಾಗುತ್ತದೆ. ಕಾರ್ಯಕ್ರಮದ ಸಂಪೂರ್ಣ ಉಸ್ತುವಾರಿಯನ್ನು ಶಿಬಿರದ ನಿರ್ದೇಶಕರಾದ ರಾಘವೇಂದ್ರ ನಾಗೂರು ಅವರು ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಶಂಕರ ಪೂಜಾರಿ ನಾಗೂರು ಮನೆ, ಡಾಕ್ಟರ್ ಪ್ರವೀಣ್ ಶೆಟ್ಟಿ, ಚಿತ್ತಾರ ಡಿಜಿಟಲ್ ಮಾಲಕರಾದ ಗಣೇಶ್ ದೇವಾಡಿಗ, ಸಭಾಂಗಣದ ಮಾಲಕರಾದ ರತ್ನಾಕರ ಉಡುಪ, ಸಂತೋಷ್ ಮೊಗವೀರ, ರಾಜ ಮೊಗವೀರ, ಫಾರೂಕ್ ಸಾಹೇಬ್, ಉಬೈ ದುಲ್ಲಾ, ಹಸನ್ ಸಾಹೇಬ್, ಜಿಲ್ಲಾ ಉತ್ತಮ ಶಿಕ್ಷಕರು ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಬದ ಕೋಣೆಯ ಮುಖ್ಯ ಶಿಕ್ಷಕರಾದ ಮಹಾಬಲ ಕೆ, ಜಿಲ್ಲಾ ಉತ್ತಮ ಶಿಕ್ಷಕರು ಹಾಗೂ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಜ್ರಗದ್ದೆಯ ಮುಖ್ಯ ಶಿಕ್ಷಕರಾದ ದಿನೇಶ್ ವಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಲಗೋಣದ ಶಿಕ್ಷಕರಾದ ಶೇಖರ್ ಬಿ ದೇವಾಡಿಗ ಅವರು ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದ್ರು. ರಾಘವೇಂದ್ರ ಕಾರ್ಯಕ್ರಮ ಸ್ವಾಗತಿಸಿದ್ರು. ಸಂತೋಷ್ ಮೊಗವೀರ ನಾಗೂರು ವಂದಿಸಿದ್ರು. ದಿನೇಶ್ ವಿ ಕಾರ್ಯಕ್ರಮ ನಿರೂಪಿಸಿದ್ರು. ಮಕ್ಕಳಿಗೆ ಮಾನಸಿಕವಾಗಿ, ದೈಹಿಕವಾಗಿ ಹಾಗೂ ಎಲ್ಲ ಆಟೋಟ ಹಾಗೂ ಎಲ್ಲ ಸ್ಪರ್ಧೆಗಳನ್ನು ಏರ್ಪಡಿಸುವಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಅದ್ದೂರಿಯಾಗಿ ನಡೀತಾ ಇದೆ. ಎಲ್ಲರೂ ಕೂಡ ಇದರ ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ನಾಗೂರು ಹಾಗೂ ಕಿರುಮಂಜೇಶ್ವರ ಗ್ರಾಮದ ಸುತ್ತಮುತ್ತ ಮಕ್ಕಳು, ಎಲ್ಲ ಶಾಲೆ ಮಕ್ಕಳು ಬಂದು ಇಲ್ಲಿ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮಗಳು ಮುಂದೆ ರಾಘವೇಂದ್ರ ಅವರ ನೇತೃತ್ವದಲ್ಲಿ ಕಂಟಿನ್ಯೂ ಆಗಿ ನಡೀಲಿ ಅಂತ ಆಶಿಸ್ತಾ 10 ಹಲವು ಕಾರ್ಯಕ್ರಮಗಳು ಇವತ್ತು ನಡೀತಾ ಇದೆ. ಇದು 3ನೇ ವರ್ಷದ ಕಾರ್ಯಕ್ರಮ. ಮುಂದೆ ಕೂಡ ನಡೀಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ಚಿಣ್ಣರ ಕಲರವ ಒಂದು ದಿನದ ಈ ಕಾರ್ಯಕ್ರಮದಲ್ಲಿ ಭಾಳಷ್ಟು ಸೃಜನಶೀಲ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಪೇಪರ್ ಕ್ರಾಫ್ಟ್ ಇರ್ಬೋದು, ಕವನ ಕಟ್ಟುವುದು, ಮಾರ್ಬಲ್ ಆರ್ಟ್, ಗ್ಲಾಸ್ ಆರ್ಟ್, ಬೇರೆ ಬೇರೆ ಇದನ್ನು ಕೆಲವು ಚಟುವಟಿಕೆಗಳನ್ನ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಮಕ್ಕಳು ಲವಲವಿಕೆಯಿಂದ ಇದರಲ್ಲಿ ಭಾಗವಹಿಸ್ತಿರುವುದು ಕಳೆದ 2 ವರ್ಷಗಳಿಂದ ನಾವು ನೋಡ್ತಿದ್ದೇವೆ.
ಬೇಸಿಗೆ ರಜೆ ಅಂದ ಕೂಡಲೇ ಎಲ್ಲೆಲ್ಲೋ ಸುತ್ತೋದು ಏನೇನೋ ಮಾಡುವ ಹಾಳು ಹರಟೆಯಲ್ಲಿ ತೊಡಗುವ ಅಥವಾ ಮೊಬೈಲ್ ಬಳಸುವ ಮಕ್ಕಳನ್ನು ಇತ್ತ ಸೆಳೆದು ಆ ಮಕ್ಕಳಿಗೆ ಈ ಸೃಜನಶೀಲ ಚಟುವಟಿಕೆಗಳನ್ನು ಹೆಚ್ಚೆಚ್ಚು ಕೊಟ್ಟಾಗ ಅವರ ಬುದ್ಧಿ ಶಕ್ತಿ ಚುರುಕಾಗ್ತದೆ ಅನ್ನೋದು ನನ್ನದೊಂದು ಅಭಿಪ್ರಾಯ. ಹಾಗಾಗಿ ಇಲ್ಲಿ ಒಂದು ಅತ್ಯದ್ಭುತ ಒಂದು ಕಾರ್ಯಕ್ರಮವನ್ನು ರಾಘವೇಂದ್ರ ಅವರ ಒಂದು ಕಲ್ಪನೆಯ ಕಾರ್ಯಕ್ರಮವಾಗಿದೆ. ಇದಕ್ಕೆ ಈ ಊರಿನ ಹಿರಿಯರು, ಧನಿಗಳು ಇವರೆಲ್ಲ ಸಹಕಾರ ನೀಡಿದ್ದಾರೆ. ಒಟ್ಟಿನಲ್ಲಿ ಒಂದು ಅದ್ಭುತವಾಗಿ ಈ ಕಾರ್ಯಕ್ರಮ ಮೂಡಿ ಬಂದಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಚಿತ್ತಾರ ಡಿಜಿಟಲ್ ನಾಗೂರು ಹಾಗೂ ಬೈಂದೂರಿನ 11ನೇ ವರ್ಷದ ಈ ಶುಭ ಸಂದರ್ಭದಲ್ಲಿ ನಮ್ಮ ಆತ್ಮೀಯರಾದಂಥ ರಾಘು ನಾಗೂರು ಇವರು ಆಯೋಜಿಸಿರುವಂತಹ ಚಿಣ್ಣರ ಕಲರವ 2024-25 ಇದು ಅದ್ಧೂರಿಯಾಗಿ ಲಲಿತಾ ಕೃಷ್ಣ ಕಲಾಮಂದಿರ ನಾಗೂರಿನಲ್ಲಿ ನಡೆಯುತ್ತಿದೆ. ಇದರಲ್ಲಿ ಹಲವು ವಿದ್ಯಾರ್ಥಿಗಳು ಪಾಲ್ಗೊಂಡು ಇದರ ಸದುಪಯೋಗಗಳನ್ನು ಪಡೆದುಕೊಂಡು ಇನ್ನು 10 ಹಲವಾರು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂಥ ಒಂದು ಆತ್ಮಸ್ಥೈರ್ಯ ಮೂಡಲಿ ಎಂದು ಈ ಕಾರ್ಯಕ್ರಮದಲ್ಲಿ ನಾನು ಆತ್ಮವಿಶ್ವಾಸವನ್ನು ಕೊಡುತ್ತಿದ್ದೇನೆ. ಚಿಣ್ಣರ ಕಲರವ ಬೇಸಿಗೆ ಶಿಬಿರ 2025 ಶ್ರೀಯುತ ರಾಘವೇಂದ್ರ ಇವರ ಮಾರ್ಗದರ್ಶನದಲ್ಲಿ ಈ ಭಾಗದ ಶಾಲಾ ಮಕ್ಕಳಿಗಾಗಿ ನಡೆಯುತ್ತಿರುವಂತಹ ಈ ಚಿಣ್ಣರ ಕಲರವದಲ್ಲಿ ಮಕ್ಕಳಿಗೆ ಬಣ್ಣಗಳ ಜೊತೆ ಆಟ, ಕ್ರಾಫ್ಟ್ ಹಾಗೆ ಶಿಶು ಸಾಹಿತ್ಯ ಇವುಗಳ ಬಗ್ಗೆ ಮಕ್ಕಳು ಕಲಿತು ತಮ್ಮ ಜೀವನದಲ್ಲೂ ಕೂಡ ಅದನ್ನು ಅಳವಡಿಸಿಕೊಂಡು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ನಾವು ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಚಿಣ್ಣರ ಕಲರವ 2025 ನಾಗೂರಿನಲ್ಲಿ ಎಲ್ಲ ಕನ್ನಡ ಶಾಲಾ ವಿದ್ಯಾರ್ಥಿಗಳಿಗಾಗಿ ನಾವು ಒಂದು ದಿನದ ಬೇಸಿಗೆ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನದ ಜೊತೆಗೆ ಮನಸ್ಥೈರ್ಯ ಬಲಪಡಿಸುವಂಥ ವಿಚಾರಗಳನ್ನು ಸಹ ಹೇಳಿದ್ದೇವೆ. ಹಾಗೆ ವಿವಿಧ ಕ್ರೀಡಾ ಚಟುವಟಿಕೆಗಳು ಹಾಗೂ ಗುರು ಹಿರಿಯರಲ್ಲಿ ಹೆತ್ತವರಲ್ಲಿ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವಂಥ ಉತ್ತಮ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವಂಥ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಕಳೆದ ವರ್ಷ ಕೂಡ ನಾವು ಚಿಣ್ಣರ ಕಲರವ ಕಾರ್ಯಕ್ರಮವನ್ನು ಹಾಗೂ ಈ ಬಾರಿಯ ಕಾರ್ಯಕ್ರಮವನ್ನು ಸಹ ನನ್ನ ಆತ್ಮೀಯರು, ಸ್ನೇಹಿತರು ಹಾಗೂ ಅನೇಕ ದಾನಿಗಳ ಸಹಕಾರದಿಂದ ನಾವು ನಡೆಸ್ಕೊಂಡು ಬರ್ತಾ ಇರ್ತೇವೆ. ಹಾಗೆ ಮುಂದಿನ ವರ್ಷ ಕೂಡ ಇಂಥ ಕಾರ್ಯಕ್ರಮ ನಡೆಸುವಾಗ ಅವರೆಲ್ಲರ ಸಹಕಾರವನ್ನು ನಾನು ಕೇಳ್ತಾ ಇದ್ದೇನೆ. ಜೆಪಿ ಬಡಾಕೆರೆ, V4 ನ್ಯೂಸ್, ಬೈಂದೂರು. ಮಮ್ಮಿ, ಸಮ್ಮರ್ ವೆಕೇಶನ್ಸ್ ಗೆ ಈ ಸರಿ ವಾಟರ್ ಪಾರ್ಕ್ ಗೆ ಹೋಗೋಣ. ಮಾನಸ ವಾಟರ್ ಪಾರ್ಕ್ ಗೆ ಹೋಗೋಣ. ಈಗ ಹಿರಿಯರಿಂದ ಕಿರಿಯರವರೆಗೆ ಸಿಂಗಲ್ಸ್ ಅಥವಾ ಫ್ಯಾಮಿಲಿ ಅನ್ಲಿಮಿಟೆಡ್ ವಾಟರ್ ಗೇಮ್ಸ್ ಹಾಗೆ ಸಂಜೆ ಮೇಲೆ ರೈನ್ ಡ್ಯಾನ್ಸ್ ಮತ್ತು ಮ್ಯೂಸಿಕಲ್ ಫೌಂಟೇನ್. ಕರಾವಳಿ ಕರ್ನಾಟಕದ ಬೃಹತ್ ವಾಟರ್ ಪಾರ್ಕ್ ಮಾನಸ ವಾಟರ್ ಪಾರ್ಕ್, ಪಿಳಿಕುಳ, ಮಂಗಳೂರು. ವಿಸಿಟ್ www.manasawaterpark.com.